ಯಾವ ಮರಿನೋ? ಮುಚ್ಚು ಬಾಯಿನ, ಅದೆಲ್ಲ ಚೆನ್ನಾಗಿರೋದಿಲ್ಲ. ತಾಜಾ ತಾಜಾ ಟಗರು ಮಟನ್ನು. ಏನ್ ಬಾಸು ಫುಲ್ ಎಳೆದು. ಓಕೆ ಬಾಸು, ಬೆಳ್ಳುಳ್ಳಿ ತಿಂದ್ರೆ ಇನ್ನೂ ಊದ್ಕೋತಿ ಹೊರ್ತು ಸಣ್ಣ ಅಂತೂ ಆಗಲ್ಲ. ಕಂಡಿಡಿದ್ಬಿಟ್ಯಾ? ನಾನು ಹಾಕಲ್ಲ ಕಾಲರ್ ಬಟನ್ನು. ಸೂಪರ್ ಮಡ್ಕೆ ಮಟನ್ನು. ಅಂತಮ್ಮ ಇವ್ ಸ್ಪೆಷಲ್ ಏನು? ಮಡ್ಕೆ ಮಟನ್ ನಮ್ಮ ಹಳ್ಳಿನೇ ಅಂದ. ನಮ್ಮ ಹಳ್ಳಿಯವ್ರಿಗೆ ಚಂದ ಬಗರು ನಮ್ಮ ಹಳ್ಳಿಗೆ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ. ಅಣ್ಣ ಮಟನ್ ಹಾಕಡುತ್ತೆ. ಲೋಕಿ ಬಾಸು ನಾನು ಇಲ್ವಾ? ಲೋಕಿ ಬಾಸ್ಗೆ ಚಿಕ್ಕದು, ನಾನು ಮಾತ್ರ ದೊಡ್ಡದು. ಏ ಶಿಷ್ಯ, ನಿನಗೆ ಹಾಕ್ಲ ದೊಡ್ಡದು, ನನ್ಗೆ ಕಣ ಬಾಡಿ ನೋಡಿ ಕೊಡೋದು ದೊಡ್ಡದು. ಅಣ್ಣ ನಿನ್ ಮನೆ ತಾವ ಕೆಲಸ ಮಾಡಲ್ಲ ಅಷ್ಟೇ. ಹಂಗೇಳ್ ಮತ್ತೆ ನನ್ ಮನೆ ತಾವ ಕೆಲಸ ಮಾಡ್ತೀನಿ, ಅಕ್ಕೆ ಸಣ್ಣ ಇದೀನಿ. ಓ, ನಾನ್ ಕೆಲಸ ಮಾಡ್ದೇ ಇರೋದಕ್ಕೆ ಹಿಂಗಿರೋದು ಕಣ. ನಿಲ್ಸ್ರಲ್ಲೇ ಸಾಕ್ಲೆ. ನೀವಿಬ್ರ ತಿನ್ಕೊಂಡ್ರೆ ನಾವೇನೋ ಮಾಡೋಣ ಮಿಕ್ತರು. ಹೊಡಿತೀನಿ ಪೀಸು ತಿನ್ರಿ ನೀನು ನಿಮ್ ಬಾಸ್ ಇಬ್ರುವೆ. ಇವತ್ತು ಈ ತಂಪಾಗಿರೋ ಜಾಗದಲ್ಲಿ ಮಡಿಕೆ ಟಗರು ಮಟನ್ ಮಾಡ್ತಾ ಇದ್ದೀವಿ. ಇದಕ್ಕೆ ಮ್ಯಾರಿನೇಟ್ ಮಾಡ್ಕೋಬೇಕು ಮಟನ್ನ. ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀವಿ ಈಗ. ನಮ್ಮ ಹುಡುಗರು ಇಬ್ರೂ ಚೆನ್ನಾಗಿ ಹುಣ್ಸೆಹಣ್ಣ ಜಗ್ತವ್ರೆ. ಲೇ ಹಿಂಗೆ ತಿಂದರೆ ಏನಿಲ್ಲ ಮಟನ್ ತಿನ್ನಕಾಯ್ತದೇನೋ? ಅಣ್ಣ ಇದು ಚೀಪ್ತಿರಿ, ಮಟನ್ ಜಳಿತೀನಿ. ಅಯ್ಯಯ್ಯೋ, ನೀನ್ ಯಾರು? ಬಲ್ಲಲ್ ಮಗ ನೀನು. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಜಚ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ, ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಕಲ್ಲುಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿಣ ಪುಡಿ, ಮಡಕೆ ಮಟನ್ಗೆ ಉಂಡೆ ಬೆಳ್ಳುಳ್ಳಿ. ಇದು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟು. ಉಂಡೆ ಬೆಳ್ಳುಳ್ಳಿ. ಇವಾಗ ಈ ಮಸಾಲೆ ಐಟಮ್ ಎಲ್ಲ ಚೆನ್ನಾಗಿ ಕಲ್ಸ್ಕೊಬಿಡೋಣ. ಕಾಯಿಸ್ಕೊ ಬಂದಿರೋ ಸಾಸಿವೆ ಎಣ್ಣೆ, ಬಾಸು ಟಗರು ಮಟನ್ ಬರ್ಲಿ. ಓ, ಬಂದೆ ಬಾಸು. ಎಲ್ಲ ಕ್ಲೀನ್ ಮಾಡ್ಕೊಂಡು ತತ್ತಾ ಇದೀನಿ, ತಂದೆ. ಹಾಕಿ ಬಾಸು. ಹಾಕ್ಬಿಡ್ಲಾ? ತಾಜಾ ತಾಜಾ ಟಗರು ಮಟನ್ನು. ಏನ್ ಬಾಸು ಫುಲ್ ಎಳೆದು. ಓಹೋ, ಇವತ್ತೊಂದು ಜಡ್ ಬಿಡ್ತೀನಿ ಬಾಸು. ನಾಟಿ ಮರಿ ಟಗರುದು ಮಸಾಲೆ ಜೊತೆ ಮಿಕ್ಸ್ ಆಗಿ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಮಟನ್ನು ನೋಡೋರ ಬಾಯಲ್ಲಿ ಹಂಗೆ ನೀರು ಜುಡು ಜುಡು ಅನ್ಬೇಕು. ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಯಿತು. 1 ಅವರು ಚೆನ್ನಾಗಿ ಮಡಗ್ಬಿಡೋಣ. ಆಮೇಲೆ ಮಡಕೆ ಮಟನ್ ಮಾಡಿಬಿಟ್ರೆ ಸಖತ್ತಾಗಿರ್ತದೆ. ಬನ್ನಿ.
ಏನ್ ಬಾಸು ಆಕಾಶ ನೋಡ್ತಾ ಇದ್ದೀರಿ? ಏನ್ ಬಾಸು? ಕೆಲ್ಸ ಮಾಡಿ. ಓ, ಕೆಲ್ಸ- ಒಂದು ಕೆಲಸ ಮಾಡೋದಲ್ಲ ನೀವು. ಆಯ್ತು ಬಿಡು ಮಾಸು, ಮಾಡ್ಬಿಡ್ತೀನಿ. ಹಂಗೆ ಒಂದು ಕನ್ನಡ ಪದ ಆಡಿ. ಓ, ಕನ್ನಡ ಪದ ಬೇರೆ ಆಡ್ಬೇಕಾ? ಹಂಗಾರ ನಮ್ರ ನಟ ಸಾರ್ವಭೌಮ ರಾಜಣ್ಣಂದು ಫಿಲಮ್ ಆಡ್ಬಿಡ್ತೀನಿ ನೋಡೀಗ. ಆಡಿ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಮಾತು ಸತ್ಯ, ಇದ ದಿನವೂ ನೆನಪಿಡು ನಿತ್ಯ. ದುಡಿಮೆಯ ನಂಬಿ ಬದುಕೋ, ಅದರಲ್ಲೇ ದೇವರ ಹುಡುಕೋ. ದುಡಿಮೆಯ ನಂಬಿ ಬದುಕೋ, ಅದರಲ್ಲೇ ದೇವರ ಹುಡುಕೋ. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಸಾಸಿವೆ ಎಣ್ಣೆ, ಒಣಮೆಣಸಿನ್ಕಾಯಿ, ಪಲಾವ್ ಎಲೆ, ಕಲ್ಲುವ, ಏಲಕ್ಕಿ, ಕಾಳುಮೆಣಸು, ಮಸಾಲೆಯಲ್ಲಿ ಕಲ್ಸ್ಕೊಂಡಿರೋ ಟಗರು ಮಟನ್ನು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಸಸಿ ಬಸ್ಸು, ಓ ಬನ್ನಿ ಬಸ್ಸು. ಏನ್ ಇನ್ನ ಬೇಲೆ ಅಲ್ವಾ ಬಸ್ಸು? ಮಡ್ಕೆಲಲ್ವಾ ಬೇಯ್ತಾ ಇರೋದು ಬಸ್ಸು. ಲೇಟ್ ಆದ್ರೂ ಟೇಸ್ಟ್ ಮಾತ್ರ ಡಬಲ್ ಇರ್ತ. ತಲೆ ಕೆಡ್ಸ್ಕೊಬಿಡಿ ಇರಿ ಬಸ್ಸು. ಬಾಸು ಆದ್ರೂ ಸುವಾಸನೆ ಸಕ್ಕದಾಗ ಬರ್ತದೆ. ನನ್ ಕೈ ತಡ್ಕೊಳಕ್ ಆಯ್ತಲ್ಲ, ಒಂದ್ ಮಡ್ಕೆ ಕೊಟ್ಬಿಡು ಬಸ್ಸು. ಇಬ್ರು ಒಂದೊಂದು ಕೈ ಹಾಕಿ. ನನ್ ಮಕ್ಳನ್ನ ಮೂರ್ನವ್ರಿಗೆ ಇದೊಂದು ಡೈಲಾಗ್ ಬಿಟ್ಟು ಬೇರೆ ಬರೋದಿಲ್ವೇನ್ಲ? ಸುಟ್ಟೋಯ್ತ ತಡೀರೋ. 5 ನಿಮಿಷ ನಡೀರಿ ನಡೀರಿ. ಸರಿ ಬಾಸು, ಆಯ್ತು, 5 ನಿಮಿಷ ಕೊಟ್ಬಿಡಿ. ಸರಿ ಬಾಸ್, ಆಯ್ತು. ನಡೀರಿ ನಡೀರಿ. ಈಗ ರೆಡಿ ಆಯ್ತು. ಈಗ ಲೋಕಿ ಬಸ್ ಜಡಿತಾ ಇದ್ರೆ ಅದ್ರ ಮಜಾನೇ ಬೇರೆ ನೋಡೋರ್ಗೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಊಟ ಮಾಡ್ ಬಾರು. ಮರ ಮುಟ್ಟಿಸ್ಕೊ, ಇನ್ನು ಬೆಲ್ಲು ಹೊಡಿಲಿಲ್ವೇ?
ಏ ಬಾಸೋ, ನಮ್ಮ ಸಸಿ ಬಾಸೋ ಉಂಡುಂಡೆ ಬೆಳ್ಳುಳ್ಳಿ ಹಾಕವ್ರೆ, ಇಲ್ಲಿ ಒಂದು ಕಾಣಿಸ್ತಾನೆ ಇಲ್ಲ, ಹಾಕು ಹುಡ್ಕಿ. ಲೋಕಿ ಬಸ್ಸು ಬೆಳ್ಳುಳ್ಳಿ ತಿಂದ್ರೆ ಇನ್ನೂ ಊದ್ಕೋತಿ ಹೊರ್ತು ಸಣ್ಣ ಅಂತೂ ಆಗಲ್ಲ. ಊದ್ರೆ ಪ್ರಪಂಚ ಊದ್ತಾ ಇದ್ದಂಗೆ ಕಾಣಿಸ್ತೆ ಬಿಡು. ಓಹೋ ಬತ್ತು ಬೀಳ್ತು ನೋಡು ಅದ್ವಿತು. ಅಣ್ಣ ನಾನು ಮರಿ ಬಾಸು ಹಾಕ್ಬೇಕು ದೊಡ್ಡ ಪೀಸು. ಯಾವ ಮರಿನೋ? ಮುಚ್ಚು ಬಾಯಿನ, ಅದೆಲ್ಲ ಚೆನ್ನಾಗಿರೋದಿಲ್ಲ. ಅಣ್ಣ ಮಾಗಡಿ ಸಂತೆಲಿ ಸಿಗ್ತಾವಲ್ಲ ಆ ಮರಿ. ಆ ಮರಿ. ನಾನು ಹಾಕಲ್ಲ ಕಾಲರ್ ಬಟನ್ನು, ಸೂಪರ್ ಮಡಕೆ ಮಟನ್ನು, ಸೂಪರ್. ಇವತ್ತು ಲೇಟ್ ಆದರೂ ಪರವಾಗಿಲ್ಲ, ಮಡಕೆ ಮಟನ್ನು ಸಖತ್ತಾಗಿ ಬೇಯಿಸಿ ಮಾಡಿದ್ದೀವಿ. ರುಚಿ ಮಾತ್ರ ಸಖತ್ತಾಗೈತೆ. ನಳ್ಳಿ ಮೂಳೆ ಪೀಸು ಎಲ್ಲ ಒಟ್ಟಿನಲ್ಲಿ ಮಸಾಲೆ ಸೇರಿಸಿ, ಮಸಾಲೆನೇ ಒಂಥರ ಸೂಪರು. ಅದು ಮಡಕೆಯಲ್ಲಿ ಮಾಡಿದ್ರಂತೂ ಡಬಲ್ ಟೇಸ್ಟು, ಸಖತ್ತಾಗಿ ಬಂದೈತೆ. ಹಿಂಗೊಂದು ತಕ್ಷಣನೇ ಬಂದ್ಬಿಡ್ತು, ಈಗ ಸಖತ್ತಾಗಿ ಬಂದೈತೆ ನೋಡಿ. ಸೂಪರು. ಮೂಳೆ ಕಚ್ಕೊಂಡಿರೋ ಮಟನ್ ಅಂತೂ ಸಖತ್ತಾಗೈತೆ. ಅದ್ವಿತು ಹೆಂಗಾಯ್ತು? ಅಣ್ಣ ಸ್ವರ್ಗಕ್ಕೆ ಮೂರೇ ಗೇಣು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಸೂಪರ್ ಕಣ, ನೀನೇ ಕಣ. ತಿನ್ನೋದ್ರಲ್ಲಂತೂ ಸಖತ್ತಾಗಿ ಹೇಳೋನು ಅಂದರೆ ನೀನು ಒಬ್ಬನೇ ಕಣ. ಫಸ್ಟು ಲೋಕಿ ಬಾಸು, ಅವ್ರು ಬಿಟ್ಟರೆ ನೀನೇ. ಜಡಾಯ್ಸು ಎಳಕ್ಕೆ ತೋರಿಸು ಒಂದು ಪೀಸ. ಎತ್ಕೋ. ಬಾಸು ನನಗಾಗಿ ಹುಟ್ಟಿದ್ದೇನು ಈ ಮಟನ್ ಪೀಸು. ಸೂಪರ್. ಬಾಸು ಅದೇನೋ ಹೊಟ್ಟೆ ಕಮ್ಮಿ ಮಾಡ್ಕೊಳ್ಳಿ ಅಂತಾರಲ್ಲ ಬಾಸು. ಈ ಥರ ಟೇಸ್ಟ್ ಕೊಡ್ತಾರೆ ಎಲ್ಲಿ ಬಾಸು ಹೊಟ್ಟೆ ಕಮ್ಮಿ ಮಾಡ್ಕೊಳ್ಳೋದು? ಮತ್ತೆ ಏನ್ ಬಾಸು ನಮ್ಮ ವೀಕ್ಷಕರು ಹೊಟ್ಟೆ ಕಮ್ಮಿ ಮಾಡ್ಕೊಳ್ಳಿ ಅಂತಾರಲ್ಲ ಬಾಸು. ಇದು ಟೇಸ್ಟ್ ಕೊಡ್ತಾರೆ ನನ್ನ ಕೈಲಿ ಆಗಲ್ಲ ಬಾಸು. ಆಗಲ್ಲ ಅಷ್ಟೇ, ಆಗಲ್ಲ ಬಾಸು. ಹೊಟ್ಟೆ ಅಂತ ಇರುತ್ತೆ. ನಮ್ಮ ಭಟ್ರು ಮಾಡ್ಕೊಡ್ತಿರ್ತಾರೆ, ನೀವು ತಿಂದು ಊದ್ಕೋಬೇಕಷ್ಟೇ ನೀವು. ಬೆಳಗ್ಗೆ 8 ಗಂಟೆಲಿ ಬಂದದ್ದು, ಮಡಕೆಯಲ್ಲಿ ಬೇಯಿಸಿ ರಾತ್ರಿ 7 ಗಂಟೆ ಆಯ್ತದೆ. ಮಡಕೆಯಲ್ಲಿ ಬೇಯಿಸೋಕ್ಕೆ ಟೈಮ್ ಬೇಕು ಅಂತ ನಿಮಗೂ ಗೊತ್ತು, ಯಾಕಂದರೆ ಆಗಿನ ಕಾಲದಲ್ಲೆಲ್ಲ ಮಡಕೆಯಲ್ಲೇ ಬೇಯಿಸಿ ತಿಂತಿದ್ರು ನಮ್ಮ ಹಿರಿಕರು. ಈಗಂತೂ ಎಲ್ಲ ಮಡಕೆಗಳೆಲ್ಲ ಕಮ್ಮಿ ಆಗ್ಬಿಟ್ಟವೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮ್ಮ ಭಟ್ರಂತೂ ತಾಳ್ಮೆಯಿಂದ ಬೇಯಿಸವ್ರೆ ಮಡಕೆಲಿ. ಅವ್ರಿಗಂತೂ ನಮಸ್ಕಾರ ಹೊಡಿಬೇಕು. ಬಟ್ರೆ ಈ ಥರ ಮಾಡ್ಕೋತಾರಿ, ನನ್ನ ಹೊಟ್ಟೆ ಮುಂದಕ್ಕೆ ಬರ್ಸ್ಕೋತಾ ಇರ್ತೀನಿ. ಮುಗ್ಯಾಂಬೋಗೆ ಮಜಾ ಬಂತು, ಸೂಪರ್ ಅಂತ ತಂಗಿತ್ತು ರೆಸಿಪಿ 100K ಬರ್ತದೆ. ಪ್ಲೇ ಬಟನ್ನು ಸೂಪರ್ ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.